ನೋಡಿ 53,000 ಕೋಟಿ ಹೊರೆಯಾಗತ್ತೆ ಅಂತ ಗೊತ್ತಿದೆ, ರಿಸ್ಕ್ ತಗೊಂಡಿದ್ದೀವಿ. ಆದ್ರೆ ನೀವು ರಿಸ್ಕ್ ತಗೊಂಡ್ರೆ ಅದಕ್ಕೆ ಮೂಲಭೂತ ಸೌಲಭ್ಯಕ್ಕೆ ಅದಕ್ಕೆ ಬೇಕಿರುವಂತಹ ಹಣಕಾಸು ವ್ಯವಸ್ಥೆಯನ್ನು ಎಲ್ಲಿಂದಾದ್ರೂ ಮಾಡಬೇಕು. ಈಗ ಬಿಡಿಎ ಕಾರ್ನರ್ ಸೈಟ್ಗಳನ್ನ ಈ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ದುಡ್ಡು ಬೇಕು ಅಂತೇಳಿ 10,000 ಕೋಟಿ ಏನಾದ್ರು ಬರುತ್ತೆ ಅಂತೇಳಿ ಕಾರ್ನರ್ ಸೈಟ್ಗಳನ್ನ ಮಾರಿದ್ರು. ಓಕೆ, ಅದು ಮಾರಿದ್ರು, ದುಡ್ಡು ಬಂತು. ಏನಾದ್ರೂ ಯೋಜನೆ ಮಾಡಬೇಕಲ್ಲ. ನೀವು ಅಲ್ಲಿದ್ದದನ್ನ ಇಲ್ಲಿಗೆ, ಇಲ್ಲಿದ್ದದನ್ನ ಅಲ್ಲಿಗೆ, ಅಲ್ಲಿ ಕೊಡೋದಿಲ್ಲ, ಇಲ್ಲಿ ಕೊಡೋದಿಲ್ಲ ಅಂತಂದ್ರೆ ಹೆಂಗೆ? ಇದೀಗ ಕೊನೆಗೆ ಕರ್ನಾಟಕಕ್ಕೆ ಹಿಮಾಚಲ ಪ್ರದೇಶದ ಸ್ಥಿತಿ ಬರುತ್ತಾ? ಹಿಮಾಚಲ ಪ್ರದೇಶದಲ್ಲೂ ಕೂಡ ಹೀಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿಯಿಂದ ಹಳ್ಳ ಹಿಡಿದ ಹಿಮಾಚಲ ಪ್ರದೇಶ ಸರ್ಕಾರ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಹಿಮಾಚಲ ಪ್ರದೇಶ ಸರ್ಕಾರ. ಜನಕ್ಕೆ ನೀಡಿದ್ದ ಗ್ಯಾರಂಟಿ ವಾಪಸಿ ಅಭಿಯಾನ ಶುರುವಾಗಿದೆ. ಅಲ್ಲಿಯ ಮುಖ್ಯಮಂತ್ರಿ ಹೇಳಿದ್ದಾರೆ, ದಯವಿಟ್ಟು ವಿದ್ಯುತ್ ಸಬ್ಸಿಡಿ ಬಿಟ್ಬಿಟ್ರಪ್ಪ ಅಂತ ಹೇಳಿ ಸಿಎಂ ಸುಕ್ಕು ಅವರು ಮನವಿ ಮಾಡ್ಕೋತಾ ಇದ್ದಾರೆ. ಕರ್ನಾಟಕಕ್ಕೂ ಅಂಥದೇ ಸ್ಥಿತಿ ಎದುರಾಗತ್ತಾ? ಪರೋಕ್ಷವಾಗಿ ಸುಳಿವು ಕೊಟ್ರ ಪರಮೇಶ್ವರ್. ಇನ್ನು ಮುಂದೆ ಬಿಪಿಎಲ್ ಕಾರ್ಡ್ದಾರರಿಗೆ ಮಾತ್ರ ಕೊಡುತ್ತಾ? ಬಡವರಿಗಷ್ಟೇ ಮಾತ್ರ ಗ್ಯಾರಂಟಿ ಕೊಡುತ್ತಾ ಸಿದ್ದರಾಮಯ್ಯ ಸರ್ಕಾರ? ಅಂದ್ರೆ ನಿನ್ಗೂ ಫ್ರೀ, ನನಗೂ ಫ್ರೀ ಇಲ್ಲ. ಬಿಪಿಎಲ್ ಇದ್ರೆ ಫ್ರೀ ಹಂಗೇಳತ್ತಾ? ಬಿಪಿಎಲ್ ಕಾರ್ಡ್ದಾರರಿಗಷ್ಟೇ ಗ್ಯಾರಂಟಿ ಇರತ್ತಾ? ಬಿಪಿಎಲ್ ಕಾರ್ಡ್ ಇದ್ದವರಿಗಷ್ಟೇ ಅಂದುಕೊಂಡಿರಲಿಲ್ಲ ಅಂತ ಅವ್ರು ಹೇಳ್ತಾರೆ. ಪರಿಸ್ಥಿತಿ ಅರ್ಥ ಮಾಡಿಕೊಂಡು ತೀರ್ಮಾನಿಸ್ತೀವಿ. ಎಲ್ಲರೂ ಕೊಡಬೇಕು ಅಂತ ಅಂದ್ಕೊಂಡಿದೀವಿ. ಈಗ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ತೀರ್ಮಾನಿಸ್ತೀವಿ. ಗೃಹ ಮಂತ್ರಿ ಪರಮೇಶ್ವರ್ ಮಾತಿನ ಅರ್ಥ ಏನು? ಇವರ ಅಧ್ಯಕ್ಷರೇನಾಗಿದ್ರು ಅದಕ್ಕೆ. ಈ ಗ್ಯಾರಂಟಿ ಯೋಜನೆ ಮ್ಯಾನಿಫೆಸ್ಟೋ ಇದಕ್ಕೆ ಇವರೇ ಅದರಲ್ಲಿ ಮುಖ್ಯಸ್ಥರಾಗಿದ್ರು. ಹಾಗಂತ ಎಲ್ಲ ಕಡೆ ಅಲ್ಲಿ ತೆಲಂಗಾಣದಲ್ಲಿ ಫ್ರೀ ಕೊಟ್ಟಿದ್ದೀರಿ, ಈಗ ಡೆಲ್ಲಿಯಲ್ಲಿ ಫ್ರೀ ಕೊಟ್ಟಿದ್ದೀರಿ. ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ನೀವು ಪಕ್ಷ ಅಂತ ಹೇಳಬೇಡಿ. ಅಲ್ಲಿ ಹಿಮಾಚಲ ಪ್ರದೇಶ, ಇಲ್ಲಿ ಕರ್ನಾಟಕ, ಅಲ್ಲಿ ಬಿಜೆಪಿನೂ ಡೆಲ್ಲಿಯಲ್ಲಿ ಹೇಳಿದೆ. ಏನ್ ಮಾಡ್ತೀರಿ ನೀವು? ಇದನ್ನ ಜನ ಪ್ರಶ್ನೆ ಮಾಡಬೇಕು, ರಾಜಕಾರಣಿಗಳಿಗೆ ಬಿಟ್ಬಿಡಬಾರದು. ಈಗ ಬೆಳಗಾವಿ ವಿಚಾರ ಬಂತಲ್ಲ, ಕನ್ನಡದ ವಿಚಾರ, ನಾವು ಕಾದು ಕೂತ್ವಾ? ಬಿಜೆಪಿ ಮಾಡ್ತಾ, ಕಾಂಗ್ರೆಸ್ ಮಾತಾಡುತ್ತೆ ಅಂತ ಹೇಳಿ ಕನ್ನಡಿಗರು ಎಲ್ಲ ಕೆಚ್ಚದೆಯಿಂದ ಹೋದ್ವಿ. ಇವತ್ತೇನಾದ್ರಲ್ಲಿ ಇವತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓದ್ತಾ ಇದೆ, ಚೆನ್ನಾಗಿತ್ತು. ಇವತ್ತೇನಾದ್ರಲ್ಲಿ ಸಿಕ್ಕಿದ್ರೆ ಮರಾಠಿಗರು ಅಲ್ಲಿ ಪುಂಡ್ರು ಹೊಡೆದ್ರಲ್ಲ, ಇವತ್ತೇನೋ ಸಿಕ್ಕಿದ್ರೆ ದಸರಾ ಹಬ್ಬಕ್ಕೆ ಗಾಡಿಯ ಕೆಳಗೆ ಹೆಂಗೆ ಲಿಂಬೆಹಣ್ಣು ಸಿಕ್ಕಾಕೊಳ್ಳುತ್ತೆ ಹಂಗಾಗ್ಬಿಡ್ತಿದ್ರು. ಓಕೆ, ನೋಡಿ 53,000 ಕೋಟಿ ಹೊರೆಯಾಗತ್ತೆ ಅಂತ ಗೊತ್ತಿದೆ, ರಿಸ್ಕ್ ತಗೊಂಡಿದ್ದೀವಿ. ಆದ್ರೆ ನೀವು ರಿಸ್ಕ್ ತಗೊಂಡ್ರೆ ಅದಕ್ಕೆ ಮೂಲಭೂತ ಸೌಲಭ್ಯಕ್ಕೆ ಅದಕ್ಕೆ ಬೇಕಿರುವಂತಹ ಹಣಕಾಸು ವ್ಯವಸ್ಥೆಯನ್ನು ಎಲ್ಲಿಂದಾದ್ರೂ ಮಾಡಬೇಕು. ಈಗ ಬಿಡಿಎ ಕಾರ್ನರ್ ಸೈಟ್ಗಳನ್ನ ಈ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ದುಡ್ಡು ಬೇಕು ಅಂತೇಳಿ 10,000 ಕೋಟಿ ಏನಾದ್ರು ಬರುತ್ತೆ ಅಂತೇಳಿ ಕಾರ್ನರ್ ಸೈಟ್ಗಳನ್ನ ಮಾರಿದ್ರು. ಓಕೆ, ಅದು ಮಾರಿದ್ರು, ದುಡ್ಡು ಬಂತು. ಏನಾದ್ರೂ ಯೋಜನೆ ಮಾಡಬೇಕಲ್ಲ. ನೀವು ಅಲ್ಲಿದ್ದದನ್ನ ಇಲ್ಲಿಗೆ, ಇಲ್ಲಿದ್ದದನ್ನ ಅಲ್ಲಿಗೆ, ಅಲ್ಲಿ ಕೊಡೋದಿಲ್ಲ, ಇಲ್ಲಿ ಕೊಡೋದಿಲ್ಲ ಅಂತಂದ್ರೆ ಹೆಂಗೆ? ಇದೀಗ ಕೊನೆಗೆ ಕರ್ನಾಟಕಕ್ಕೆ ಹಿಮಾಚಲ ಪ್ರದೇಶದ ಸ್ಥಿತಿ ಬರುತ್ತಾ? ಹಿಮಾಚಲ ಪ್ರದೇಶದಲ್ಲೂ ಕೂಡ ಹೀಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿಯಿಂದ ಹಳ್ಳ ಹಿಡಿದ ಹಿಮಾಚಲ ಪ್ರದೇಶ ಸರ್ಕಾರ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಹಿಮಾಚಲ ಪ್ರದೇಶ ಸರ್ಕಾರ. ಜನಕ್ಕೆ ನೀಡಿದ್ದ ಗ್ಯಾರಂಟಿ ವಾಪಸಿ ಅಭಿಯಾನ ಶುರುವಾಗಿದೆ. ಅಲ್ಲಿಯ ಮುಖ್ಯಮಂತ್ರಿ ಹೇಳಿದ್ದಾರೆ, ದಯವಿಟ್ಟು ವಿದ್ಯುತ್ ಸಬ್ಸಿಡಿ ಬಿಟ್ಬಿಟ್ರಪ್ಪ ಅಂತ ಹೇಳಿ ಸಿಎಂ ಸುಕ್ಕು ಅವರು ಮನವಿ ಮಾಡ್ಕೋತಾ ಇದ್ದಾರೆ. ಕರ್ನಾಟಕಕ್ಕೂ ಅಂಥದೇ ಸ್ಥಿತಿ ಎದುರಾಗತ್ತಾ? ಪರೋಕ್ಷವಾಗಿ ಸುಳಿವು ಕೊಟ್ರ ಪರಮೇಶ್ವರ್. ಇನ್ನು ಮುಂದೆ ಬಿಪಿಎಲ್ ಕಾರ್ಡ್ದಾರರಿಗೆ ಮಾತ್ರ ಕೊಡುತ್ತಾ? ಬಡವರಿಗಷ್ಟೇ ಮಾತ್ರ ಗ್ಯಾರಂಟಿ ಕೊಡುತ್ತಾ ಸಿದ್ದರಾಮಯ್ಯ ಸರ್ಕಾರ? ಅಂದ್ರೆ ನಿನ್ಗೂ ಫ್ರೀ, ನನಗೂ ಫ್ರೀ ಇಲ್ಲ. ಬಿಪಿಎಲ್ ಇದ್ರೆ ಫ್ರೀ ಹಂಗೇಳತ್ತಾ? ಬಿಪಿಎಲ್ ಕಾರ್ಡ್ದಾರರಿಗಷ್ಟೇ ಗ್ಯಾರಂಟಿ ಇರತ್ತಾ? ಬಿಪಿಎಲ್ ಕಾರ್ಡ್ ಇದ್ದವರಿಗಷ್ಟೇ ಅಂದುಕೊಂಡಿರಲಿಲ್ಲ ಅಂತ ಅವ್ರು ಹೇಳ್ತಾರೆ. ಪರಿಸ್ಥಿತಿ ಅರ್ಥ ಮಾಡಿಕೊಂಡು ತೀರ್ಮಾನಿಸ್ತೀವಿ. ಎಲ್ಲರೂ ಕೊಡಬೇಕು ಅಂತ ಅಂದ್ಕೊಂಡಿದೀವಿ. ಈಗ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ತೀರ್ಮಾನಿಸ್ತೀವಿ. ಗೃಹ ಮಂತ್ರಿ ಪರಮೇಶ್ವರ್ ಮಾತಿನ ಅರ್ಥ ಏನು? ಇವರ ಅಧ್ಯಕ್ಷರೇನಾಗಿದ್ರು ಅದಕ್ಕೆ. ಈ ಗ್ಯಾರಂಟಿ ಯೋಜನೆ ಮ್ಯಾನಿಫೆಸ್ಟೋ ಇದಕ್ಕೆ ಇವರೇ ಅದರಲ್ಲಿ ಮುಖ್ಯಸ್ಥರಾಗಿದ್ರು. ಹಾಗಂತ ಎಲ್ಲ ಕಡೆ ಅಲ್ಲಿ ತೆಲಂಗಾಣದಲ್ಲಿ ಫ್ರೀ ಕೊಟ್ಟಿದ್ದೀರಿ, ಈಗ ಡೆಲ್ಲಿಯಲ್ಲಿ ಫ್ರೀ ಕೊಟ್ಟಿದ್ದೀರಿ. ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ನೀವು ಪಕ್ಷ ಅಂತ ಹೇಳಬೇಡಿ. ಅಲ್ಲಿ ಹಿಮಾಚಲ ಪ್ರದೇಶ, ಇಲ್ಲಿ ಕರ್ನಾಟಕ, ಅಲ್ಲಿ ಬಿಜೆಪಿನೂ ಡೆಲ್ಲಿಯಲ್ಲಿ ಹೇಳಿದೆ. ಏನ್ ಮಾಡ್ತೀರಿ ನೀವು? ಇದನ್ನ ಜನ ಪ್ರಶ್ನೆ ಮಾಡಬೇಕು, ರಾಜಕಾರಣಿಗಳಿಗೆ ಬಿಟ್ಬಿಡಬಾರದು. ಈಗ ಬೆಳಗಾವಿ ವಿಚಾರ ಬಂತಲ್ಲ, ಕನ್ನಡದ ವಿಚಾರ, ನಾವು ಕಾದು ಕೂತ್ವಾ? ಬಿಜೆಪಿ ಮಾಡ್ತಾ, ಕಾಂಗ್ರೆಸ್ ಮಾತಾಡುತ್ತೆ ಅಂತ ಹೇಳಿ ಕನ್ನಡಿಗರು ಎಲ್ಲ ಕೆಚ್ಚದೆಯಿಂದ ಹೋದ್ವಿ. ಇವತ್ತೇನಾದ್ರಲ್ಲಿ ಇವತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓದ್ತಾ ಇದೆ, ಚೆನ್ನಾಗಿತ್ತು. ಇವತ್ತೇನಾದ್ರಲ್ಲಿ ಸಿಕ್ಕಿದ್ರೆ ಮರಾಠಿಗರು ಅಲ್ಲಿ ಪುಂಡ್ರು ಹೊಡೆದ್ರಲ್ಲ, ಇವತ್ತೇನೋ ಸಿಕ್ಕಿದ್ರೆ ದಸರಾ ಹಬ್ಬಕ್ಕೆ ಗಾಡಿಯ ಕೆಳಗೆ ಹೆಂಗೆ ಲಿಂಬೆಹಣ್ಣು ಸಿಕ್ಕಾಕೊಳ್ಳುತ್ತೆ ಹಂಗಾಗ್ಬಿಡ್ತಿದ್ರು. ಓಕೆ, ನೋಡಿ 53,000 ಕೋಟಿ ಹೊರೆಯಾಗತ್ತೆ ಅಂತ ಗೊತ್ತಿದೆ, ರಿಸ್ಕ್ ತಗೊಂಡಿದ್ದೀವಿ. ಆದ್ರೆ ನೀವು ರಿಸ್ಕ್ ತಗೊಂಡ್ರೆ ಅದಕ್ಕೆ ಮೂಲಭೂತ ಸೌಲಭ್ಯಕ್ಕೆ ಅದಕ್ಕೆ ಬೇಕಿರುವಂತಹ ಹಣಕಾಸು ವ್ಯವಸ್ಥೆಯನ್ನು ಎಲ್ಲಿಂದಾದ್ರೂ ಮಾಡಬೇಕು. ಈಗ ಬಿಡಿಎ ಕಾರ್ನರ್ ಸೈಟ್ಗಳನ್ನ ಈ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ದುಡ್ಡು ಬೇಕು ಅಂತೇಳಿ 10,000 ಕೋಟಿ ಏನಾದ್ರು ಬರುತ್ತೆ ಅಂತೇಳಿ ಕಾರ್ನರ್ ಸೈಟ್ಗಳನ್ನ ಮಾರಿದ್ರು.
ಓಕೆ, ಅದು ಮಾರಿದ್ರು ದುಡ್ಡು ಬಂತು. ಏನಾದ್ರೂ ಯೋಚನೆ ಮಾಡ್ಬೇಕಲ್ಲ. ನೀವು ಅಲ್ಲಿದ್ದದನ್ನ ಇಲ್ಲಿಗೆ, ಇಲ್ಲಿದ್ದದನ್ನ ಅಲ್ಲಿಗೆ, ಅಲ್ಲಿ ಕೊಡೋದಿಲ್ಲ ಇಲ್ಲಿ ಕೊಡೋದಿಲ್ಲ ಅಂತಂದ್ರೆ ಹೆಂಗೆ? ಇದೀಗ ಕೊನೆಗೆ ಕರ್ನಾಟಕಕ್ಕೆ ಹಿಮಾಚಲ ಪ್ರದೇಶದ ಸ್ಥಿತಿ ಬರುತ್ತಾ? ಹಿಮಾಚಲ ಪ್ರದೇಶದಲ್ಲೂ ಕೂಡ ಹೀಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿಯಿಂದ ಹಳ್ಳ ಹಿಡಿದ ಹಿಮಾಚಲ ಪ್ರದೇಶ ಸರ್ಕಾರ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಹಿಮಾಚಲ ಪ್ರದೇಶ ಸರ್ಕಾರ. ಜನಕ್ಕೆ ನೀಡಿದ್ದ ಗ್ಯಾರಂಟಿ ವಾಪಸಿ ಅಭಿಯಾನ ಶುರುವಾಗಿದೆ. ಅಲ್ಲಿಯ ಮುಖ್ಯಮಂತ್ರಿ ಹೇಳಿದ್ದಾರೆ, ದಯವಿಟ್ಟು ವಿದ್ಯುತ್ ಸಬ್ಸಿಡಿ ಬಿಟ್ಬಿಟ್ರಪ್ಪ ಅಂತ ಹೇಳಿ ಸಿಎಂ ಸುಕ್ಕು ಅವರು ಮನವಿ ಮಾಡ್ಕೋತಾ ಇದ್ದಾರೆ. ಕರ್ನಾಟಕಕ್ಕೂ ಅಂಥದೇ ಸ್ಥಿತಿ ಎದುರಾಗತ್ತಾ? ಪರೋಕ್ಷವಾಗಿ ಸುಳಿವು ಕೊಟ್ರ ಪರಮೇಶ್ವರ್. ಇನ್ನು ಮುಂದೆ ಬಿಪಿಎಲ್ ಕಾರ್ಡ್ದಾರರಿಗೆ ಮಾತ್ರ ಕೊಡುತ್ತಾ? ಬಡವರಿಗಷ್ಟೇ ಮಾತ್ರ ಗ್ಯಾರಂಟಿ ಕೊಡುತ್ತಾ ಸಿದ್ದರಾಮಯ್ಯ ಸರ್ಕಾರ? ಅಂದ್ರೆ ನಿನಗೂ ಫ್ರೀ ನನಗೂ ಫ್ರೀ ಇಲ್ಲ. ಬಿಪಿಎಲ್ ಇದ್ರೆ ಫ್ರೀ ಹಂಗೇಳತ್ತಾ? ಬಿಪಿಎಲ್ ಕಾರ್ಡ್ದಾರರಿಗಷ್ಟೇ ಗ್ಯಾರಂಟಿ ಇರತ್ತಾ? ಬಿಪಿಎಲ್ ಕಾರ್ಡ್ ಇದ್ದವರಿಗಷ್ಟೇ ಅಂದುಕೊಂಡಿರಲಿಲ್ಲ ಅಂತ ಅವ್ರು ಹೇಳ್ತಾರೆ. ಪರಿಸ್ಥಿತಿ ಅರ್ಥ ಮಾಡಿಕೊಂಡು ತೀರ್ಮಾನಿಸ್ತೀವಿ. ಎಲ್ಲರೂ ಕೊಡಬೇಕು ಅಂತ ಅಂದ್ಕೊಂಡಿದೀವಿ, ಈಗ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ತೀರ್ಮಾನಿಸ್ತೀವಿ. ಗೃಹ ಮಂತ್ರಿ ಪರಮೇಶ್ವರ್ ಮಾತಿನ ಅರ್ಥ ಏನು? ಇವರ ಅಧ್ಯಕ್ಷರೇನಾಗಿದ್ರು ಅದಕ್ಕೆ, ಈ ಗ್ಯಾರಂಟಿ ಯೋಜನೆ ಮ್ಯಾನಿಫೆಸ್ಟೋ ಇದಕ್ಕೆ ಇವರೇ ಅದರಲ್ಲಿ ಮುಖ್ಯಸ್ಥರಾಗಿದ್ರು. ಹಾಗಂತ ಎಲ್ಲ ಕಡೆ, ಅಲ್ಲಿ ತೆಲಂಗಾಣದಲ್ಲಿ ಫ್ರೀ ಕೊಟ್ಟಿದ್ದೀರಿ, ಈಗ ಡೆಲ್ಲಿಯಲ್ಲಿ ಫ್ರೀ ಕೊಟ್ಟಿದ್ದೀರಿ. ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ನೀವು ಪಕ್ಷ ಅಂತ ಹೇಳಬೇಡಿ. ಅಲ್ಲಿ ಹಿಮಾಚಲ ಪ್ರದೇಶ, ಇಲ್ಲಿ ಕರ್ನಾಟಕ, ಅಲ್ಲಿ ಬಿಜೆಪಿನೂ ಡೆಲ್ಲಿಯಲ್ಲಿ ಹೇಳಿದೆ. ಏನ್ ಮಾಡ್ತೀರಿ ನೀವು? ಇದನ್ನ ಜನ ಪ್ರಶ್ನೆ ಮಾಡಬೇಕು, ರಾಜಕಾರಣಿಗಳಿಗೆ ಬಿಟ್ಬಿಡಬಾರದು. ಈಗ ಬೆಳಗಾವಿ ವಿಚಾರ ಬಂತಲ್ಲ, ಕನ್ನಡದ ವಿಚಾರ, ನಾವು ಕಾದು ಕೂತ್ವಾ? ಬಿಜೆಪಿ ಮಾಡ್ತಾರೆ, ಕಾಂಗ್ರೆಸ್ ಮಾತಾಡುತ್ತೆ ಅಂತ ಹೇಳಿ ಕನ್ನಡಿಗರು ಎಲ್ಲ ಕೆಚ್ಚೆದೆಯಿಂದ ಹೋದ್ವಿ. ಇವತ್ತೇನಾದ್ರಲ್ಲಿ, ಇವತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓದ್ತಾ ಇದೆ, ಚೆನ್ನಾಗಿತ್ತು. ಇವತ್ತೇನಾದ್ರಲ್ಲಿ ಸಿಕ್ಕಿದ್ರೆ ಮರಾಠಿಗರು ಅಲ್ಲಿ ಪುಂಡ್ರು ಕೊಡದ್ರಲ್ಲ, ಇವತ್ತೇನೋ ಸಿಕ್ಕಿದ್ರೆ ದಸರಾ ಹಬ್ಬಕ್ಕೆ ಗಾಡಿಯ ಕೆಳಗೆ ಹೆಂಗೆ ಲಿಂಬೆಹಣ್ಣು ಸಿಕ್ಕಾಕೊಳ್ಳುತ್ತೆ ಹಂಗಾಗ್ಬಿಡ್ತಿದ್ರು. ಓಕೆ ನೋಡಿ, 53,000 ಕೋಟಿ ಹೊರೆಯಾಗತ್ತೆ ಅಂತ ಗೊತ್ತಿದೆ, ರಿಸ್ಕ್ ತಗೊಂಡಿದ್ದೀವಿ. ಆದ್ರೆ ನೀವು ರಿಸ್ಕ್ ತಗೊಂಡ್ರೆ ಅದಕ್ಕೆ ಮೂಲಭೂತ ಸೌಲಭ್ಯಕ್ಕೆ ಅದಕ್ಕೆ ಬೇಕಿರುವಂತಹ ಹಣಕಾಸು ವ್ಯವಸ್ಥೆಯನ್ನು ಎಲ್ಲಿಂದಾದ್ರೂ ಮಾಡಬೇಕು. ಈಗ ಬಿಡಿಎ ಕಾರ್ನರ್ ಸೈಟ್ಗಳನ್ನ ಈ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ದುಡ್ಡು ಬೇಕು ಅಂತೇಳಿ 10,000 ಕೋಟಿ ಏನಾದ್ರೂ ಬರುತ್ತೆ ಅಂತೇಳಿ ಕಾರ್ನರ್ ಸೈಟ್ಗಳನ್ನ ಮಾರಿದ್ರು. ಓಕೆ, ಅದು ಮಾರಿದ್ರು, ದುಡ್ಡು ಬಂತು. ಏನಾದ್ರೂ ಯೋಚನೆ ಮಾಡ್ಬೇಕಲ್ಲ. ನೀವು ಅಲ್ಲಿದ್ದದನ್ನ ಇಲ್ಲಿಗೆ, ಇಲ್ಲಿದ್ದದನ್ನ ಅಲ್ಲಿಗೆ, ಅಲ್ಲಿ ಕೊಡೋದಿಲ್ಲ ಇಲ್ಲಿ ಕೊಡೋದಿಲ್ಲ ಅಂತಂದ್ರೆ ಹೆಂಗೆ? ಇದೀಗ ಕೊನೆಗೆ ಕರ್ನಾಟಕಕ್ಕೆ ಹಿಮಾಚಲ ಪ್ರದೇಶದ ಸ್ಥಿತಿ ಬರುತ್ತಾ? ಹಿಮಾಚಲ ಪ್ರದೇಶದಲ್ಲೂ ಕೂಡ ಹೀಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿಯಿಂದ ಹಳ್ಳ ಹಿಡಿದ ಹಿಮಾಚಲ ಪ್ರದೇಶ ಸರ್ಕಾರ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಹಿಮಾಚಲ ಪ್ರದೇಶ ಸರ್ಕಾರ. ಜನಕ್ಕೆ ನೀಡಿದ್ದ ಗ್ಯಾರಂಟಿ ವಾಪಸಿ ಅಭಿಯಾನ ಶುರುವಾಗಿದೆ. ಅಲ್ಲಿಯ ಮುಖ್ಯಮಂತ್ರಿ ಹೇಳಿದ್ದಾರೆ, ದಯವಿಟ್ಟು ವಿದ್ಯುತ್ ಸಬ್ಸಿಡಿ ಬಿಟ್ಬಿಟ್ರಪ್ಪ ಅಂತ ಹೇಳಿ ಸಿಎಂ ಸುಕ್ಕು ಅವರು ಮನವಿ ಮಾಡ್ಕೋತಾ ಇದ್ದಾರೆ. ಕರ್ನಾಟಕಕ್ಕೂ ಅಂಥದೇ ಸ್ಥಿತಿ ಎದುರಾಗತ್ತಾ? ಪರೋಕ್ಷವಾಗಿ ಸುಳಿವು ಕೊಟ್ರ ಪರಮೇಶ್ವರ್. ಇನ್ನು ಮುಂದೆ ಬಿಪಿಎಲ್ ಕಾರ್ಡ್ದಾರರಿಗೆ ಮಾತ್ರ ಕೊಡುತ್ತಾ? ಬಡವರಿಗಷ್ಟೇ ಮಾತ್ರ ಗ್ಯಾರಂಟಿ ಕೊಡುತ್ತಾ ಸಿದ್ದರಾಮಯ್ಯ ಸರ್ಕಾರ? ಅಂದ್ರೆ ನಿನಗೂ ಫ್ರೀ ನನಗೂ ಫ್ರೀ ಇಲ್ಲ. ಬಿಪಿಎಲ್ ಇದ್ರೆ ಫ್ರೀ ಹಂಗೇಳತ್ತಾ? ಬಿಪಿಎಲ್ ಕಾರ್ಡ್ದಾರರಿಗಷ್ಟೇ ಗ್ಯಾರಂಟಿ ಇರತ್ತಾ? ಬಿಪಿಎಲ್ ಕಾರ್ಡ್ ಇದ್ದವರಿಗಷ್ಟೇ ಅಂದುಕೊಂಡಿರಲಿಲ್ಲ ಅಂತ ಅವ್ರು ಹೇಳ್ತಾರೆ. ಪರಿಸ್ಥಿತಿ ಅರ್ಥ ಮಾಡಿಕೊಂಡು ತೀರ್ಮಾನಿಸ್ತೀವಿ. ಎಲ್ಲರೂ ಕೊಡಬೇಕು ಅಂತ ಅಂದ್ಕೊಂಡಿದೀವಿ, ಈಗ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ತೀರ್ಮಾನಿಸ್ತೀವಿ. ಗೃಹ ಮಂತ್ರಿ ಪರಮೇಶ್ವರ್ ಮಾತಿನ ಅರ್ಥ ಏನು? ಇವರ ಅಧ್ಯಕ್ಷರೇನಾಗಿದ್ರು ಅದಕ್ಕೆ, ಈ ಗ್ಯಾರಂಟಿ ಯೋಜನೆ ಮ್ಯಾನಿಫೆಸ್ಟೋ ಇದಕ್ಕೆ ಇವರೇ ಅದರಲ್ಲಿ ಮುಖ್ಯಸ್ಥರಾಗಿದ್ರು. ಹಾಗಂತ ಎಲ್ಲ ಕಡೆ, ಅಲ್ಲಿ ತೆಲಂಗಾಣದಲ್ಲಿ ಫ್ರೀ ಕೊಟ್ಟಿದ್ದೀರಿ, ಈಗ ಡೆಲ್ಲಿಯಲ್ಲಿ ಫ್ರೀ ಕೊಟ್ಟಿದ್ದೀರಿ. ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ನೀವು ಪಕ್ಷ ಅಂತ ಹೇಳಬೇಡಿ. ಅಲ್ಲಿ ಹಿಮಾಚಲ ಪ್ರದೇಶ, ಇಲ್ಲಿ ಕರ್ನಾಟಕ, ಅಲ್ಲಿ ಬಿಜೆಪಿನೂ ಡೆಲ್ಲಿಯಲ್ಲಿ ಹೇಳಿದೆ. ಏನ್ ಮಾಡ್ತೀರಿ ನೀವು? ಇದನ್ನ ಜನ ಪ್ರಶ್ನೆ ಮಾಡಬೇಕು, ರಾಜಕಾರಣಿಗಳಿಗೆ ಬಿಟ್ಬಿಡಬಾರದು. ಈಗ ಬೆಳಗಾವಿ ವಿಚಾರ ಬಂತಲ್ಲ, ಕನ್ನಡದ ವಿಚಾರ, ನಾವು ಕಾದು ಕೂತ್ವಾ? ಬಿಜೆಪಿ ಮಾಡ್ತಾರೆ, ಕಾಂಗ್ರೆಸ್ ಮಾತಾಡುತ್ತೆ ಅಂತ ಹೇಳಿ ಕನ್ನಡಿಗರು ಎಲ್ಲ ಕೆಚ್ಚೆದೆಯಿಂದ ಹೋದ್ವಿ. ಇವತ್ತೇನಾದ್ರಲ್ಲಿ, ಇವತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓದ್ತಾ ಇದೆ, ಚೆನ್ನಾಗಿತ್ತು. ಇವತ್ತೇನಾದ್ರಲ್ಲಿ ಸಿಕ್ಕಿದ್ರೆ ಮರಾಠಿಗರು ಅಲ್ಲಿ ಪುಂಡ್ರು ಕೊಡದ್ರಲ್ಲ, ಇವತ್ತೇನೋ ಸಿಕ್ಕಿದ್ರೆ ದಸರಾ ಹಬ್ಬಕ್ಕೆ ಗಾಡಿಯ ಕೆಳಗೆ ಹೆಂಗೆ ಲಿಂಬೆಹಣ್ಣು ಸಿಕ್ಕಾಕೊಳ್ಳುತ್ತೆ ಹಂಗಾಗ್ಬಿಡ್ತಿದ್ರು. ಓಕೆ.